ನಮಸ್ಕಾರ. RCB ಬಗ್ಗೆ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಶಾಕಿಂಗ್ ಅಪ್ಡೇಟ್ಸ್ಗಳಿದೆ ತಿಳಿಸ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1 ಸೆಕೆಂಡ್ ಕೆಲಸ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ. ಬನ್ನಿ ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋದ. ಗಾಯ್ಸ್, RCB ತಂಡಕ್ಕೆ ಡೇವಿಡ್ ವಾರ್ನರ್ ಅವರು ಆಡಬೇಕಂತೆ 2025ರಲ್ಲಿ. ಬಟ್ 2025 ಆಕ್ಷನ್ ಅಲ್ಲಿ IPL ಆಕ್ಷನ್ ಅಲ್ಲಿ ಅವರು ಯಾವುದೇ ತಂಡಕ್ಕೂ ಕೂಡ ಸೋಲ್ಡ್ ಆಗಿಲ್ಲ, ಅನ್ಸೋಲ್ಡ್ ಆಗಿದ್ದಾರೆ. ಬಟ್ ಅವ್ರೇನಂತ ಹೇಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನೋಡ್ತಾ ಇದ್ದೀರಾ, ಐ ವಾಂಟ್ ಟು ಪ್ಲೇ RCB ದ ಮೋಸ್ಟ್ ಅಲಾಂಗ್ ವಿತ್ ವಿರಾಟ್ ಕೊಹ್ಲಿ ಇನ್ 2025 IPL 2025ರಲ್ಲಿ RCB ತಂಡಕ್ಕೆ ಆಡಬೇಕಂತೆ, ಮತ್ತೆ ವಿರಾಟ್ ಕೊಹ್ಲಿ ಅವ್ರ ಜೊತೆ ಆಡಬೇಕು ಅಂತ ಹೇಳ್ಕೊಂಡಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಅವರು ಈ ಒಂದು ಸೀಸನ್ ಆಕ್ಷನ್ ಅಲ್ಲಿ ಯಾವುದೇ ತಂಡಕ್ಕೂ ಕೂಡ ಅವರು ಸೋಲ್ಡ್ ಆಗಿಲ್ಲ, ಅನ್ಸೋಲ್ಡ್ ಆಗಿದ್ದಾರೆ. ಬಟ್ 2025ರಲ್ಲಿ ಏನಾಗ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಎರಡನೆಯ ಅಪ್ಡೇಟ್, ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಟೆಸ್ಟ್ ಸೀರೀಸ್ ಮುಗೀತು. ಬಟ್ ಇಂಡಿಯಾ ಅನ್ಫಾರ್ಚುನೇಟ್ಲಿ ಸೋತ್ರು ಬಾರ್ಡರ್ ಗವಾಸ್ಕರ್ ಟ್ರೋಫಿನ. ಬಟ್ ಇಲ್ಲಿ ವಿರಾಟ್ ಕೊಹ್ಲಿ ಕಡೆಯಿಂದ ಒಂದು ಶಾಕಿಂಗ್ ನ್ಯೂಸ್ ಬಂದಿದೆ. ಏನಂತ ಹೇಳಿದ್ರೆ, ವಿರಾಟ್ ಕೊಹ್ಲಿ ಅವರು ಎವ್ರಿ ಟೈಮ್ ಔಟ್ ಆದಾಗ ಅವರು ಪೆವಿಲಿಯನ್ ಕಡೆ ಹೋಗ್ತಿರ್ತಾರೆ. ಬಟ್ ಅಲ್ಲಿ ಯಾರೋ ಒಬ್ರು ಅವ್ರಿಗೆ ಅಬ್ಯೂಸ್ ಆಗಿ ಎವ್ರಿ ಟೈಮ್ ಮಾತಾಡ್ತಿದ್ರಂತೆ. ಅದಕ್ಕೋಸ್ಕರ ವಿರಾಟ್ ಕೊಹ್ಲಿ ಕಡೆಯಿಂದ ಅವ್ರ ನೋಟದಲ್ಲೇ ಸಾಯಿಸೋ ತರ ಏನೋ ಇತ್ತಂತೆ. ಅದಕ್ಕೆ ಡೆತ್ ಸ್ಟೇರ್ ಇಲ್ಲಿ ನೋಡ್ತಾ ಇದ್ರ ನೀವು. ಎ ಫ್ಯಾನ್ ವಾಸ್ ರಿಪೀಟೆಡ್ಲಿ ಅಬ್ಯೂಸಿಂಗ್ ವಿರಾಟ್ ಕೊಹ್ಲಿ ವೆನ್ ಹಿ ವಾಸ್ going to back pavilion after getting out. Then Virat Kohli heard and he came back to and give a death stare to that guy. ಅಂತೆ ವಿರಾಟ್ ಕೊಹ್ಲಿ ಅವರು ಅವ್ರ ನೋಟದಲ್ಲೇ ಸಾಯಿಸೋ ತರ ಇತ್ತಂತೆ ಅಂತ ಒಂದು ನ್ಯೂಸ್ ಅಲ್ಲಿ ಬಂದಿದೆ. ಬಟ್ ಇದು ನಿಜಾನ ಸುಳ್ಳ ಗೊತ್ತಿಲ್ಲ. ಬಟ್ ಆಕ್ಚುಲಿ ಇದು ಕಾಮನ್ ಆಗಿರುತ್ತೆ, ಸಾಯಿಸೋ ತರ ಇಲ್ಲ. ಬಟ್ ಯಾವುದೇ ಪ್ಲೇಯರ್ಗಾದ್ರೂ ಆ ಥರ ಅಬ್ಯೂಸ್ ಆಗಿ ಮಾತಾಡಿದ್ರೆ ಎಂಥ ಪ್ಲೇಯರ್ ಆದರೂ ಅವ್ರನ್ನ ಆ ಒಂದು ನೋಟದಲ್ಲೇ ನೋಡ್ತಾರೆ. ಬಟ್ ಇದು ಕಾಮನ್. ವಿರಾಟ್ ಕೊಹ್ಲಿ ಇರೋದು ಎಲ್ರಿಗೂ ಆಲ್ಮೋಸ್ಟ್ ಒಂಥರ ಭಯನೂ ಇರುತ್ತೆ, ರೆಸ್ಪೆಕ್ಟು ಇರುತ್ತೆ. ಬಟ್ ಆಲ್ಮೋಸ್ಟ್ ಸ್ವಲ್ಪ ಜನಕ್ಕೆ ಭಯ ಇರುತ್ತೆ. ಬಟ್ ಯಾರು ಆ ಥರ ಮಾತಾಡೋಕ್ಕಾಗಲ್ಲ ಪ್ಲೇಯರ್ಸ್ಗೆ. ಬಟ್ ಇದೇನಾದರೂ ಸೀರಿಯಸ್ ಆಗೋ ಥರ ಹೋದ್ರೆ ಯಾವುದೇ ಪ್ಲೇಯರ್ಗಾದರೂ ಅದಕ್ಕೆ ಆಕ್ಷನ್ ತಗೋತಾರೆ. ಆ ಥರ ಅಬ್ಯೂಸ್ ಮಾಡಿದ್ರೆ ಯಾರು ತಾನೇ ಸುಮ್ಮನೆ ಇರ್ತಾರೆ? ನೀವು ಸುಮ್ಮನೆ ಇರಲ್ಲ. ಬಟ್ ಅವರು ದೊಡ್ಡ ಸ್ಟಾರ್ ಆಟಗಾರರು, ಅವ್ರು ಬಿಡ್ತಾರ. ಮತ್ತೆ ಮೂರನೆಯ ಅಪ್ಡೇಟ್, ಇಂಡಿಯಾದು ಚಾಂಪಿಯನ್ ಟ್ರೋಫಿ 2025ಕ್ಕೆ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ 11 ಇದು ನೋಡ್ತಾ ಇದ್ರ. ರೋಹಿತ್ ಶರ್ಮಾ, SSV ಜೈಸ್ವಾಲ್, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, KL ರಾಹುಲ್, ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ಹರ್ಷದೀಪ್ ಸಿಂಗ್, ಬೂಮ್ರಾ, ಶಮಿ. ಇದು ಇಂಡಿಯಾದು ಚಾಂಪಿಯನ್ಸ್ ಟ್ರೋಫಿ 2025 ಪ್ರಾಬ್ಲಮ್ 11 ಅಂತಾನೆ ಹೇಳ್ಬೋದು. ನಿಮ್ದು ಏನಿದೆ ಅದನ್ನ ಕಾಮೆಂಟ್ ಮಾಡಿ ತಿಳಿಸಿ, ನಾವು ಕೂಡ ತಿಳ್ಕೊತೀವಿ. ನಾಲ್ಕನೆಯ ಅಪ್ಡೇಟ್, RCBಯ ಪ್ಲೇಯರ್ಸು ಇನ್ನ ಸೀಸನ್ ಸ್ಟಾರ್ಟ್ ಆಗಿಲ್ಲ, IPL ಸೀಸನ್ ಅವಾಗಲೇ ಸಖತ್ ಫಾರ್ಮ್ ಅಲ್ಲಿ ಇದ್ದಾರೆ. ಡೊಮೆಸ್ಟಿಕ್ ಅಲ್ಲಿ ಮತ್ತೆ ಅವರೊಂದು ಡೊಮೆಸ್ಟಿಕ್ ಅಲ್ಲಿ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ, ಇಂಡಿಯನ್ ಪ್ಲೇಯರ್ಸು ಮತ್ತೆ ಫಾರಿನ್ ಪ್ಲೇಯರ್ಸು. ಅದರಲ್ಲೂ ರಜತ್ ಪಾಟೀದಾರ್ ಅವರಂತೂ ವಿಜಯ್ ಹಜಾರಲ್ಲಿ ಬೆಂಕಿ ಉಡಿಸ್ತಾ ಇದ್ದಾರೆ, ಎಲ್ಲ ಕಡೆ ಹೊಡಿತಾರೆ ರನ್ಸು. ಇಲ್ಲಿ ನೋಡ್ತಾ ಇದ್ದಾರೆ 137 ಬಾಲಲ್ಲಿ 132 ರನ್ ಕೂಡ ಹೊಡೆದಿದ್ದಾರೆ, ಧೂಳಿಪಟ ಮಾಡ್ತಿದ್ದಾರೆ. ಮತ್ತೆ ಇನ್ನೊಬ್ಬ ಆಟಗಾರ ಟೀಮ್ ಡೇವಿಡ್ ಅವರು 28 ಬಾಲಲ್ಲಿ 62 ರನ್ ಹೊಡೆದಿದ್ದಾರೆ. ಅದು ಅಡಿಲೇಡ್ ಒಂದು ತಂಡದ ವಿರುದ್ಧ. ಆಸ್ಟ್ರೇಲಿಯಾ ಪ್ರೀಮಿಯರ್ ಲೀಗ್ ಗೊತ್ತಲ್ಲ, ಬಿಗ್ ಬ್ಯಾಶ್, ಅದರಲ್ಲಂತೂ ಎಕರೆಗಟ್ಟಲೆ ಇರ್ತಾರೆ, ಗ್ರೌಂಡ್ಗಳು ಹೊಡಿತಾನೆ ಇರ್ತಾರೆ. ಬಟ್ ಇಲ್ಲಿ ಸಖತ್ ಫಾರ್ಮ್ ಅಲ್ಲಿ RCB ಬಾಯ್ಸು. ನಿಮಗೆ ಈ ಒಂದು 4 ಅಪ್ಡೇಟ್ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೊಳ್ಳಿ. ವಿರಾಟ್ ಕೊಹ್ಲಿ ಅವ್ರದ್ದು ಡೆತ್ ಸ್ಟೇರ್ ಬಗ್ಗೆ ನಿಮ್ಗೆ ಅನ್ನಿಸ್ತು, ಮತ್ತೆ ಇಂಡಿಯಾದು ಚಾಂಪಿಯನ್ಸ್ ಟ್ರೋಫಿ ಪ್ರಾಬ್ಲಮ್ 11 ಬಗ್ಗೆ ನಿಮ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ನಿಮ್ದು ಒಂದು ಕಾಮೆಂಟ್ ಮಾಡಿ ನೋಡೋದ ಹೇಗೆ ಮಾಡ್ತೀರಾ, ನಿಮ್ದು ಸ್ಕಿಲ್ ಹೇಗಿದೆ ಅಂತ ತಿಳ್ಕೊತೀವಿ. ಮತ್ತೆ ಏನೆಲ್ಲ ಅಪ್ಡೇಟ್ಸ್ ಬೇಕು ಅಂತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪಟ್ಟನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋದಾ? ಸಿ ಬ್ರೋ.